ನಮಸ್ತೆ ಗುರುಗಳೇ. ಕನ್ನಡದ ಜ್ಞಾನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡುವ ಮತ್ತು ಸಬ್ಸ್ಕ್ರೈಬ್ ಮಾಡದೆ ನೋಡುವ ನಮ್ಮೆಲ್ಲ ಗುರುಗಳಿಗೆ ಒಂದೇ ಮನವಿ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಮತ್ತು ಇನ್ನೊಬ್ಬರಿಗೆ ತಿಳಿಸುವುದಾಗಿ ತಮ್ಮಲ್ಲಿ ಮನವಿ ಮತ್ತು ವಿನಂತಿ. ನೀವು ತಿಳಿಸುವುದರಿಂದ ಪರೀಕ್ಷಾರ್ಥಿಗಳಿಗೆ ಸಹಾಯವಾಗುತ್ತದೆ. ಆದ್ದರಿಂದ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮತ್ತು ಮನವಿ. ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಘೋಷಿಸಿದ ವರ್ಷ ಯಾವುದು? ಎ 2008, ಬಿ 2007, ಸಿ 2009, ಡಿ 2004. ಅಕ್ಟೋಬರ್ 31, 2008ರಂದು ಕನ್ನಡವನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಕೇಂದ್ರ ಸರ್ಕಾರವು ಘೋಷಿಸಿತು. ಗಣಕಯಂತ್ರದ ಮೆದುಳು ಯಾವುದು? ಎ CD ಡ್ರೈವ್, ಬಿ ಮೆಮೊರಿ, ಸಿ CPU, ಡಿ ಕಂಟ್ರೋಲ್ ಯೂನಿಟ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ಅನ್ನು ಗಣಕಯಂತ್ರದ ಮೆದುಳು ಎಂದು ಕರೆಯುತ್ತಾರೆ. ಪತಂಜಲಿ ಯಾವ ಸೂತ್ರಗಳ ಸಂಕಲನವಾಗಿದೆ? ಎ ಯೋಗಸೂತ್ರ, ಬಿ ಪಂಚತಂತ್ರ, ಸಿ ಬ್ರಹ್ಮಸೂತ್ರ, ಡಿ ಆಯುರ್ವೇದ. ಪಂಚತಂತ್ರವು ಯೋಗಸೂತ್ರಗಳ ಸಂಕಲನವಾಗಿದೆ. ಚಾಳುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯ ಇನ್ನೊಂದು ಹೆಸರು ಯಾವುದು? ಎ ಐಹೊಳೆ, ಬಿ ಬೇಲೂರು, ಸಿ ಹಳೇಬೀಡು, ಡಿ ವಾತಾಪಿ. ಚಾಳುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯ ಇನ್ನೊಂದು ಹೆಸರು ವಾತಾಪಿ. ಇದು 540ರಿಂದ 757ರವರೆಗೆ ಚಾಳುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯ ಹೆಸರಾಗಿತ್ತು. ವ್ಯಾಸಮುನಿ ಬರೆದ ಮಹಾಕಾವ್ಯ ಯಾವುದು? ಎ ಮಹಾಭಾರತ, ಬಿ ರಾಮಚರಿತ ಪುರಾಣ, ಸಿ ಪರ್ವ, ಡಿ ಕುಸುಮಬಾಲೆ. ವ್ಯಾಸಮುನಿಯರು ಬರೆದ ಮಹಾಕಾವ್ಯವು ಮಹಾಭಾರತವಾಗಿದೆ. ಸನಾದಿ ಅಪ್ಪಣ್ಣ ಚಿತ್ರದಲ್ಲಿ ನಟಿಸಿದ ನಟ ಯಾರು? ಎ ಶಿವರಾಜ್ಕುಮಾರ್, ಬಿ ಡಾ ರಾಜ್ಕುಮಾರ್, ಸಿ ಯಶ್, ಡಿ ಶಂಕರ್ನಾಗ್. ಆಗಸ್ಟ್ 12, 1977ರಂದು ಬಿಡುಗಡೆಯಾದ ಚಿತ್ರವು ಸನಾದಿ ಅಪ್ಪಣ್ಣ ಚಿತ್ರ. ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಡಾ ರಾಜ್ಕುಮಾರ್ ಮತ್ತು ಜಯಪ್ರದಾ ಅವರು ನಟಿಸಿದ್ದಾರೆ. ಗಾಯತ್ರಿ ಮಂತ್ರ ರಚಿಸಿದವರು ಯಾರು? ಎ ವಿಶ್ವಾಮಿತ್ರ, ಬಿ ವಸಿಷ್ಠ, ಸಿ ಇಂದ್ರ, ಡಿ ಪರೀಕ್ಷಿತ. ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರರವರು ರಚಿಸಿದರು. ಆದಿಕವಿ ಪಂಪ ಯಾವ ಚಾಲುಕ್ಯ ಅರಸರ ಆಸ್ಥಾನ ಕವಿಯಾಗಿದ್ದ? ಎ ನರಸಿಂಹ II, ಬಿ ಹರಿಕೇಸರಿ II, ಸಿ ನಾಗರಾಜ್, ಡಿ ಯುಧಾಮ. ಆದಿಕವಿ ಪಂಪರವರು ಚಾಳುಕ್ಯ ಅರಸ ಹರಿಕೇಸರಿ II ಆಸ್ಥಾನದ ಕವಿಯಾಗಿದ್ದರು. ಉಪನಿಷತ್ತುಗಳು ಯಾವುದಕ್ಕೆ ಸಂಬಂಧಿಸಿವೆ? ಎ ಧರ್ಮ, ಬಿ ಯೋಗ, ಸಿ ಕಾನೂನು, ಡಿ ತತ್ವಶಾಸ್ತ್ರ. ಉಪನಿಷತ್ತುಗಳು ತತ್ವಶಾಸ್ತ್ರಗಳ ಬಗ್ಗೆ ಸಂಬಂಧಿಸಿವೆ. ಅಲೆಕ್ಸಾಂಡರನ ಆಕ್ರಮಣ ಕಾಲದಲ್ಲಿ ಉತ್ತರ ಭಾರತವು ಯಾವ ರಾಜವಂಶಸ್ಥರ ಆಳ್ವಿಕೆಯಲ್ಲಿತ್ತು? ಎ ನಂದ, ಬಿ ಮೌರ್ಯ, ಸಿ ಶುಂಗ, ಡಿ ಖಂಡ್ವ. ಅಲೆಕ್ಸಾಂಡರನ ಆಕ್ರಮಣ ಕಾಲದಲ್ಲಿ ಉತ್ತರ ಭಾರತವು ನಂದ ರಾಜವಂಶಸ್ಥರ ಆಳ್ವಿಕೆಯಲ್ಲಿತ್ತು. ಬುದ್ಧನ ಉಪದೇಶಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿರುತ್ತದೆ? ಎ ಒಂದೇ ದೇವರಲ್ಲಿ ನಂಬಿಕೆ, ಬಿ ಧಾರ್ಮಿಕ ಆಚರಣೆಗೆ, ಸಿ ಶುದ್ಧ ಚಿಂತನೆ ಮತ್ತು ನಡತೆ, ಡಿ ಮೂರ್ತಿ ಪೂಜೆ. ಬುದ್ಧನ ಉಪದೇಶಗಳು ಮುಖ್ಯವಾಗಿ ಶುದ್ಧ ಚಿಂತನೆ ಮತ್ತು ನಡತೆಗೆ ಸಂಬಂಧಿಸಿರುತ್ತದೆ. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ ಕನಕದಾಸ, ಬಿ ಪುರಂದರದಾಸ, ಸಿ ರಾಘವಾಂಕ,
ಡಿ ಸರ್ವಜ್ಞ. ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯುತ್ತಾರೆ. ಕರ್ನಾಟಕದ ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಅಶೋಕನ ಮೂಲ ಕಲ್ಲಿನ ಶಾಸನ ದೊರಕಿದೆ? ಎ. ಹೊಸಪೇಟೆ, ಬಿ. ಮಸ್ಕಿ ರಾಯಚೂರು, ಸಿ. ಮುಳಬಾಗಿಲು ಕೋಲಾರ, ಡಿ. ಹೊಸಕೋಟೆ ಬೆಂಗಳೂರು. ಕರ್ನಾಟಕದ ಮಸ್ಕಿ ರಾಯಚೂರು ಪ್ರದೇಶದಲ್ಲಿ ಅಶೋಕನ ಮೂಲ ಕಲ್ಲಿನ ಶಾಸನಗಳು ದೊರಕಿದೆ. ರಾಷ್ಟ್ರಕೂಟ ಸಂಸ್ಥಾನವನ್ನು ಸ್ಥಾಪಿಸಿದವರು ಯಾರು? ಎ. 1ನೇ ಕೃಷ್ಣ, ಬಿ. 3ನೇ ಇಂದ್ರ, ಸಿ. ದಂತಿದುರ್ಗ, ಡಿ. ಅಮೋಘವರ್ಷ. ದಂತಿದುರ್ಗರವರು ರಾಷ್ಟ್ರಕೂಟ ಸಂಸ್ಥಾನವನ್ನು ಸ್ಥಾಪಿಸಿದರು. ಭಾರತ ರತ್ನ ಬಿರುದು ಪಡೆದ ಕರ್ನಾಟಕದ ಪ್ರಥಮ ವ್ಯಕ್ತಿ ಯಾರು? ಎ. ಸಿ. ಎಸ್. ಆರ್. ರಾವ್, ಬಿ. ಭೀಮಸೇನ್ ಜೋಶಿ, ಸಿ. ಸರ್. ಎಂ. ವಿಶ್ವೇಶ್ವರಯ್ಯ, ಡಿ. ಶಕುಂತಲಾ ದೇವಿ. 1955ರ ಭಾರತ ರತ್ನ ಬಿರುದನ್ನು ಕರ್ನಾಟಕದ ವ್ಯಕ್ತಿಯಾದ ಸರ್ ಮೋಕ್ಷಗುಂಡು ವಿಶ್ವೇಶ್ವರಯ್ಯನವರು ಪಡೆದರು. ಅತಿ ಉಷ್ಣ ಗ್ರಹ ಯಾವುದು? ಎ. ಬುಧ, ಬಿ. ಶುಕ್ರ, ಸಿ. ಗುರು, ಡಿ. ಶನಿ. ಶುಕ್ರ ಗ್ರಹವನ್ನು ಸೌರಮಂಡಲದ ಅತಿ ಉಷ್ಣ ಗ್ರಹ ಎಂದು ಕರೆಯುತ್ತಾರೆ. ಅತಿ ಚಿಕ್ಕ ವಿಸ್ತೀರ್ಣ ಹೊಂದಿರುವ ಭಾರತದ ನೆರೆ ರಾಷ್ಟ್ರ ಯಾವುದು? ಎ. ಭೂತಾನ್, ಬಿ. ಶ್ರೀಲಂಕಾ, ಸಿ. ನೇಪಾಳ, ಡಿ. ಬಾಂಗ್ಲಾದೇಶ. ಅತಿ ಚಿಕ್ಕ ವಿಸ್ತೀರ್ಣ ಹೊಂದಿರುವ ಭೂತಾನ್ ದೇಶವು 350 ಕಿಲೋಮೀಟರ್ ಉದ್ದ, 150 ಕಿಲೋಮೀಟರ್ ಅಗಲ. ಒಟ್ಟು ವಿಸ್ತೀರ್ಣವು 38,394 ಸ್ಕ್ವೇರ್ ಕಿಲೋಮೀಟರಷ್ಟು ವಿಸ್ತೀರ್ಣ ಹೊಂದಿರುತ್ತದೆ. ಹಂಪಿ ನಗರ ಯಾವ ನದಿಯ ದಡದಲ್ಲಿದೆ? ಎ. ತುಂಗಭದ್ರಾ, ಬಿ. ಕಬಿನಿ, ಸಿ. ಮಲಪ್ರಭಾ, ಡಿ. ಯಾವುದೂ ಅಲ್ಲ. ಹಂಪಿ ನಗರವು ತುಂಗಭದ್ರಾ ನದಿಯ ದಡದಲ್ಲಿದೆ. ಕೊಕ್ಕೆರೆಬೆಳ್ಳೂರು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಎ. ಮಂಡ್ಯ, ಬಿ. ಮೈಸೂರು, ಸಿ. ಹಾಸನ, ಡಿ. ಉತ್ತರ ಕನ್ನಡ. ಕೊಕ್ರೆಬೆಳ್ಳೂರು ಗ್ರಾಮ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆಯಲ್ಲಿದೆ. ರಾಷ್ಟ್ರೀಯ ಬಾಳೆಹಣ್ಣು ಹಬ್ಬ ಯಾವ ನಗರದಲ್ಲಿ ಆಚರಿಸಲಾಯಿತು? ಎ. ಮುಂಬೈ, ಬಿ. ತಿರುವನಂತಪುರಂ, ಸಿ. ಕೊಚ್ಚಿನ್, ಡಿ. ಕೇರಳ. ರಾಷ್ಟ್ರೀಯ ಬಾಳೆಹಣ್ಣು ಹಬ್ಬವನ್ನು ಕೇರಳದ ತಿರುವನಂತಪುರಂ ನಗರದಲ್ಲಿ ಆಚರಿಸಲಾಯಿತು.